ಹುಕ್ಕಾ ಬ್ಯಾನ್ ಆದರೂ ಕೂಡ ಆನ್ಲೈನ್ ನಲ್ಲಿ ಮಾರಾಟ ಮಾತ್ರ ಮುಂದುವರೆದಿದೆ. ಹೀಗಾಗಿ ವಕೀಲರೊಬ್ಬರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದಿದ್ದಾರೆ. ಆನ್ಲೈನ್ ಮೂಲಕ ಹುಕ್ಕಾ ಮಾರಾಟ ದಂಧೆ ನಡೀತಾ ಇದೆ. ಸರ್ಕಾರದ ರೂಲ್ಸ್ಗೆ ಇ ಕಾಮರ್ಸ್ ಕಂಪನಿ ಡೋಂಟ್ ಕೇರ್ ಎನ್ನುವಂತೆ ವರ್ತನೆ ಮಾಡ್ತಾ ಇದೆ. ಹೈಕೋರ್ಟ್ ವಕೀಲರೊಬ್ಬರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೆಯೇ CS DGಗೆ ಪತ್ರವನ್ನು ಬರೆದಿದ್ದಾರೆ. ವಕೀಲ ಪ್ರಶಾಂತ್ ಮೇತಲ್ ಇವರು ಈಗ CMಗೆ ಪತ್ರವನ್ನು ಬರೆದಿರುವಂಥದ್ದು. ಅಮೆಜಾನ್, ಫ್ಲಿಪ್ಕಾರ್ಟ್ ಹಾಗೆಯೇ ಝೆಪ್ಟೋ ಸೇರಿದಂತೆ ಸಾಕಷ್ಟು ಕಡೆಗಳಲ್ಲಿ ಬ್ಲಿಂಕಿಟಲ್ಲೂ ಕೂಡ ಸಿಗುತ್ತೆ ಹುಕ್ಕಾ. ರಾಜ್ಯದಲ್ಲಿ ಹುಕ್ಕಾ ಬ್ಯಾನ್ ಆದರೂ ಕೂಡ ಇ ಕಾಮರ್ಸ್ ಕಂಪನಿಗಳಿಂದ ಡೋಂಟ್ ಕೇರ್ ಎನ್ನುವಂಥ ವರ್ತನೆ ಕಂಡು ಬರ್ತಾ ಇದೆ. ಆನ್ಲೈನ್ ಮೂಲಕ ಕುಲ್ಲಂಕುಲ್ಲ ಹುಕ್ಕಾ ಮಾರಾಟ ನಡೀತಾ ಇದೆ. ಹುಕ್ಕಾ ಬಾರ್ಗಳನ್ನು ರಾಜ್ಯ ಸರ್ಕಾರ ನಿಷೇಧ ಮಾಡಿತ್ತು. ಸದ್ಯ ರಾಜ್ಯ ಸರ್ಕಾರದ ಆದೇಶ ಉಲ್ಲಂಘಿಸಿ ಹುಕ್ಕಾ ಉತ್ಪನ್ನಗಳನ್ನು ಮಾರಾಟ ಮಾಡ್ತಾ ಇವೆ ಇ ಕಾಮರ್ಸ್ ಕಂಪನಿಗಳು. ಅಮೆಜಾನ್, ಫ್ಲಿಪ್ಕಾರ್ಟ್, ಝೆಪ್ಟೋ, ಬ್ಲಿಂಕಿಟ್ ಮೂಲಕ ಹುಕ್ಕಾ ಐಟಮ್ಗಳನ್ನು ಸಪ್ಲೈ ಮಾಡಲಾಗ್ತಾ ಇದೆ. ಸರ್ಕಾರ ಹುಕ್ಕಾ ಬಾರ್ ಉತ್ಪನ್ನಗಳನ್ನು ಅಥವಾ ನಿಷೇಧ ಮಾಡಿದೆ. ಹುಕ್ಕಾ ಬಾರ್ ಅಥವಾ ಏನು ಉತ್ಪನ್ನಗಳನ್ನು ನಿಷೇಧ ಮಾಡಿದರೂ ಕೂಡ ಈ ರೀತಿಯಾಗಿ ಆನ್ಲೈನ್ ಮೂಲಕ ನೀವು ಯಾವುದೇ ಇ ಕಾಮರ್ಸ್ ವೆಬ್ಸೈಟ್ಗಳನ್ನು ನೋಡಿದರೂ ಕೂಡ ಅಲ್ಲಿ ನೀವು ಆನ್ಲೈನಲ್ಲಿ ಡೆಲಿವರಿ ಮಾಡಬಹುದು. ಇದು ಯಾವ ರೀತಿಯಾದಂಥ ನ್ಯಾಯ, ಇದು ಎಷ್ಟರ ಮಟ್ಟಿಗೆ ಸರಿ ಇರುತ್ತದಾಗಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಸಾರ್ವಜನಿಕರು. ಈ ಸಂಬಂಧ ಪತ್ರವನ್ನು ಕೂಡ ಈಗಾಗಲೇ ಮುಖ್ಯಮಂತ್ರಿಗಳಿಗೆ ಬರೆಯಲಾಗಿದೆ. ರಾಜ್ಯದಲ್ಲಿ ಒಂದು ಕಡೆಯಲ್ಲಿ ಹುಕ್ಕಾ ಬ್ಯಾನ್ ಆಗಿದೆ. ಹುಕ್ಕಾ ಸೇವನೆ, ಹುಕ್ಕಾ ಬಾರ್, ಹುಕ್ಕಾ ಪದಾರ್ಥಗಳನ್ನು ರಾಜ್ಯ ಸರ್ಕಾರ ಬ್ಯಾನ್ ಮಾಡಿದೆ. We appreciate it because this is in accordance with the Article 47 of the Indian Constitution, directive principle of the state policy, where state will prohibit the sales of harmful drugs. ಆದರೆ ಆನ್ಲೈನ್ ಪೋರ್ಟಲ್ಸ್ ಇ ಕಾಮರ್ಸ್ ಮುಖಾಂತರ ಸುಮಾರು ಜನ ಈ ಹುಕ್ಕಾ ಪದಾರ್ಥಗಳನ್ನು ಮನೆಗೆ ಡೆಲಿವರಿ ತಗೋತಾರೆ ವಿತ್ ಡಿಸ್ಕೌಂಟ್. ಇದನ್ನು ಯಾಕೆ ರಾಜ್ಯ ಸರ್ಕಾರ ಬ್ಯಾನ್ ಮಾಡಿಲ್ಲ? ಸುಮಾರು 1 ವರ್ಷ ಆಯಿತು ಈ ಪಾಲಿಸಿ ಬಂದು. ಬಟ್ ಆನ್ಲೈನಲ್ಲಿ ಎಲ್ಲರೂ ಈ ಪದಾರ್ಥಗಳನ್ನ ವಿತ್ ಡಿಸ್ಕೌಂಟ್ ಮನೆಗೆ ತಗೊಳ್ತಾ ಇದ್ದಾರೆ, ತರಿಸ್ಕೊಳ್ತಾ ಇದ್ದಾರೆ, ಡೆಲಿವರಿ ಮಾಡಿಸ್ಕೊಳ್ತಾ ಇದ್ದಾರೆ. ಮತ್ತು 13 ವಯಸ್ಸಿಂದ 26 ವಯಸ್ಸೊಳಗಿರೋ ಎಲ್ಲ ಮಕ್ಕಳುಗಳು ಇದನ್ನು ತುಂಬ ಯೂಸ್ ಮಾಡ್ತಾ ಇದ್ದಾರೆ. ಮತ್ತು ಇದರಿಂದ ಮಕ್ಕಳುಗಳಿಗೆ ಕ್ಯಾನ್ಸರು ಮತ್ತು ಕಿಡ್ನಿ ಫೇಲ್ಯೂರ್ ಇದೆಲ್ಲ ಆಗ್ತಾ ಇದೆ. ಸೊ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಯಾಕೆ ಇನ್ನೂ ಡೈರೆಕ್ಷನ್ ತಗೊಂಡಿಲ್ಲ? ಯಾಕೆ ಇದನ್ನು ಇನ್ನೂ ಆನ್ಲೈನ್ ಪೋರ್ಟಲ್ಸನ್ನು ಬ್ಯಾನ್ ಮಾಡಿಲ್ಲ? ಸೊ ಯಾಕೆ ನೋಟಿಫಿಕೇಶನ್ ಇನ್ನೂ ಕಳಿಸಿಲ್ಲ ನೀವು ಈ ಆನ್ಲೈನ್ ಪೋರ್ಟಲ್ಸ್ಗೆ? ಸೊ ಇದರ ಮೇಲೆ ನಾನು DG and IG ಆಫ್ ಪೊಲೀಸ್ಗೆ ಮತ್ತು BBMP ಕಮಿಷನರ್ಗೆ ನಾನು ಪತ್ರಗಳನ್ನ ಬರೆದು ಕಳಿಸಿದ್ದೀನಿ. ಯಾಕೆಂದರೆ ಇವರು BBMP ಅವರು ಜನಜಾಗೃತಿ ಅಭಿಯಾನ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.